ಆಕ್ಸ್ನಂತಹ ದೊಡ್ಡ ಬ್ರ್ಯಾಂಡ್ ಅನ್ನು ಯಾರಾದರೂ ಅಲುಗಾಡಿಸಬಹುದು ಎಂದು ಎಂದಾದರೂ ಯೋಚಿಸಿದ್ದೀರಾ? ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಆಳ್ವಿಕೆ ನಡೆಸಿದ ಅದೇ ಬ್ರ್ಯಾಂಡ್ ಒಂದು ದಿನ ಮಂಡಿಯೂರಿತು. ಮತ್ತು ಇದರ ಹಿಂದೆ ಒಂದು ಹೆಸರಿತ್ತು, ಅದನ್ನು ನೀವು ಬಹುಶಃ ಕೇಳಿರಲಿಕ್ಕಿಲ್ಲ. ದರ್ಶನ್ ಪಟೇಲ್ ಸುಗಂಧ ದ್ರವ್ಯಗಳ ಜಗತ್ತನ್ನು ಬದಲಿಸಿದ ಒಬ್ಬ ವ್ಯಕ್ತಿ. ವಾಸ್ತವವಾಗಿ ದರ್ಶನ್ ವಿನಿ ಕಾಸ್ಮೆಟಿಕ್ಸ್ ಎಂಬ ಕಂಪನಿಯನ್ನು ಪ್ರಾರಂಭಿಸಿದಾಗ ಅವರ ಉದ್ದೇಶ ಕೇವಲ ಉತ್ತಮ ಸುಗಂಧ ದ್ರವ್ಯವನ್ನು ತಯಾರಿಸುವುದಾಗಿರಲಿಲ್ಲ. ಅವರ ಪ್ರಶ್ನೆ ಹೀಗಿತ್ತು: ಜನರು ಸುಗಂಧ ದ್ರವ್ಯಗಳನ್ನು ಏಕೆ ಖರೀದಿಸುತ್ತಾರೆ? ಗುಣಮಟ್ಟಕ್ಕಾಗಿಯಲ್ಲ, ಅವರಿಗೆ ಹೆಚ್ಚು ಸ್ಪ್ರೇ ಬೇಕು ಅಷ್ಟೇ. ಇಲ್ಲಿಂದಲೇ ಹುಟ್ಟಿಕೊಂಡಿತು ಫಾಗ್, ಎಲ್ಲರ ಆಟವನ್ನು ಬದಲಿಸಿದ ಸುಗಂಧ ದ್ರವ್ಯ. ಫಾಗ್ನ ದೊಡ್ಡ ವಿಶೇಷತೆ ಎಂದರೆ ಇದು ಗ್ಯಾಸ್ ಆಧಾರಿತವಲ್ಲ, ಆದರೆ ದ್ರವ ಆಧಾರಿತ ಡಿಯೋ ಆಗಿತ್ತು. ಅಂದರೆ 800 ಸಂಕಲನ ಸ್ಪ್ರೇಗಳು ಒಂದು ಬಾಟಲಿಯಲ್ಲಿ. ಇತರ ಡಿಯೋಗಳು ಕೇವಲ 200ರಿಂದ 300 ಸ್ಪ್ರೇಗಳನ್ನು ನೀಡುತ್ತಿದ್ದಾಗ ಫಾಗ್ ಜನರಿಗೆ ಅವರ ನಿಜವಾದ ಮೌಲ್ಯವನ್ನು ನೀಡಿತು, ಮತ್ತು ಯಾವುದೇ ವ್ಯರ್ಥವಿಲ್ಲದೆ. ಆದರೆ ನಿಜವಾದ ಯುದ್ಧ ಪ್ರಾರಂಭವಾಗಿದ್ದು ಆಕ್ಸ್ ಇದನ್ನು ಗಂಭೀರ ಅಪಾಯವೆಂದು ಪರಿಗಣಿಸಿದಾಗ. ಆ ಸಮಯದಲ್ಲಿ 30% ಮಾರುಕಟ್ಟೆ ಪಾಲನ್ನು ಆಳುತ್ತಿದ್ದ ಆಕ್ಸ್ ಫಾಗ್ನ ಹೆಚ್ಚುತ್ತಿರುವ ಗ್ರಾಫ್ನಿಂದ ಗಾಬರಿಯಾಯಿತು. ಫಾಗ್ ಯಾವುದೇ ಹಾಲಿವುಡ್ ಸೆಲೆಬ್ರಿಟಿಗಳನ್ನು ಬಳಸಲಿಲ್ಲ, ಯಾವುದೇ ಆಕರ್ಷಕ ಪಾರ್ಟಿಯನ್ನು ತೋರಿಸಲಿಲ್ಲ. ಬದಲಾಗಿ ಅವರು ಸಾಮಾನ್ಯ ಜನರ ಆಲೋಚನೆಯನ್ನು ಅರ್ಥಮಾಡಿಕೊಂಡರು ಮತ್ತು ಅದಕ್ಕೆ ಸಂಪರ್ಕ ಸಾಧಿಸಿದರು. ನೋ ಗ್ಯಾಸ್, ಓನ್ಲಿ ಪರ್ಫ್ಯೂಮ್. ಕಡಿಮೆ ಬೆಲೆ, ಹೆಚ್ಚು ಮೌಲ್ಯ ಮತ್ತು ವಿಭಿನ್ನ ಮಾರ್ಕೆಟಿಂಗ್, ಇವೇ ಅವರ ಬ್ರಹ್ಮಾಸ್ತ್ರಗಳಾಗಿದ್ದವು. ಫಾಗ್ ಕೇವಲ ಮಾರುಕಟ್ಟೆ ಪಾಲನ್ನು ಕಸಿದುಕೊಳ್ಳಲಿಲ್ಲ, ಅವರು ಜನರ ನಂಬಿಕೆಯನ್ನು ಗೆದ್ದರು. ಕೆಲವೇ ವರ್ಷಗಳಲ್ಲಿ ಫಾಗ್ ಭಾರತದ ಒಂದು ಡಿಯೋ ಬ್ರಾಂಡ್ ಆಗಿ ಹೊರಹೊಮ್ಮಿತು ಮತ್ತು ವಿನಿ ಕಾಸ್ಮೆಟಿಕ್ಸ್ನ ಮೌಲ್ಯ $1.2 ಬಿಲಿಯನ್ ತಲುಪಿತು. ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆ? ದೊಡ್ಡ ಕಂಪನಿಯನ್ನು ಸೋಲಿಸಲು ದೊಡ್ಡ ಹಣವಲ್ಲ, ದೊಡ್ಡ ಆಲೋಚನೆ ಬೇಕು. ದರ್ಶನ್ ಪಟೇಲ್ ಅದೇ ಮಾಡಿದರು. ಅವರು ಜನರ ಅಗತ್ಯಗಳನ್ನು ಅರ್ಥಮಾಡಿಕೊಂಡರು ಮತ್ತು ಆಟವನ್ನೇ ಬದಲಿಸಿದ ಉತ್ಪನ್ನವನ್ನು ರಚಿಸಿದರು.